ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ಮುರ್ಗೂಡ್. ನಿಮಗೆ ಇವತ್ತು ಸಂಖ್ಯೆ 4ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಂಖ್ಯೆ 4ರ ಅಧಿಪತಿ ರಾಹು ಆಗಿರ್ತಾನೆ. ಇಲ್ಲಿ ರಾಹು ಅಂತ ತಕ್ಷಣ ರಾಹುವಿನ ಹಲವಾರು ಗುಣಗಳನ್ನ ನಾವು ಸಂಖ್ಯೆ 4ರಲ್ಲಿ ನೋಡಬಹುದು. ಯಾರ್ಯಾರು ಸಂಖ್ಯೆ 4, 13, 22 ಮತ್ತು 31ನೇ ತಾರೀಕು ಹುಟ್ಟಿರ್ತೀರೋ ಅವರಿಗೆಲ್ಲ ರಾಹು ಅಧಿಪತಿಯಾಗಿ ಆಳ್ತಿರ್ತಾನೆ. ಸಂಖ್ಯೆ 4ಅನ್ನ ಕಷ್ಟಗಳ ಸಂಖ್ಯೆ ಅಂತ ಕರೀತಾರೆ. ಯಾಕಂದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿರುವವರು ಜೀವನ ಪೂರ್ತಿ ಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ. ಎಷ್ಟೇ ಬಾರಿ ಪ್ರಯತ್ನ ಪಟ್ಟರು ಕೂಡ ಯಶಸ್ಸು ತುಂಬಾ ಕಡಿಮೆ ಬಾರಿ ಅವ್ರಿಗೆ ಸಿಕ್ಕಿರುತ್ತೆ. ಬೇರೆಯವರಿಗೆ ಒಂದು ಬಾರಿ ಪ್ರಯತ್ನ ಪಟ್ಟಾಗ ಸಿಕ್ಕೋ ಫಲ ಇವ್ರಿಗೆ 3, 4, 5ನೇ ಬಾರಿ ಪ್ರಯತ್ನ ಪಟ್ಟಾಗೂ ಕೂಡ ಸಿಗದೆ ಹೋಗಿರುತ್ತೆ. ಬೇರೆಯವರು ಯಾವ್ದಾದ್ರು ಕೆಲಸನ ಮಾಡೋಕೆ 1 ಗಂಟೆ ತಗೊಂಡ್ರೆ ಇವ್ರು ಅದೇ ಕೆಲಸ ಮಾಡೋಕೆ 2 ಗಂಟೆ 3 ಗಂಟೆ ಕೂಡ ತಗೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಹಠಮಾರಿ ಗುಣ ಇವರಲ್ಲಿ ಇರುತ್ತೆ. ಯಾವುದೇ ಕೆಲಸನ ಬಿಡದೆ ಸಾಧಿಸುವಂತವರು ಆಗಿರ್ತಾರೆ. ಇವರು ಜೀವನದಲ್ಲಿ ಅನುಭವಿಸುವಂತಹ ಕಷ್ಟಗಳು ತುಂಬಾನೇ ಇರುತ್ತೆ. ಅಂದ್ರೆ ಒಂದ್ ವೇಳೆ ಹೆಣ್ಣಾಗಿ ಹುಟ್ಟಿದ್ರೇನೆ, ಒಂದು ಹೆಣ್ಣು 4ನೇ ತಾರೀಕು ಹುಟ್ಟಿದ್ರೆ ಅವರು ತವ್ರ ಮನೇಲೂ ಕೂಡ ತುಂಬಾ ಕಷ್ಟಗಳನ್ನ ಅನುಭವಿಸಿ ಮದ್ವೆ ಆಗಿರ್ತಾರೆ. ಮದ್ವೆ ಆದ್ಮೇಲೂ ಕೂಡ ಗಂಡನ ಮನೆಯಲ್ಲಿ ಹಲವಾರು ಕಷ್ಟಗಳು ಅವ್ರಿಗೆ ಇರುತ್ತೆ. ಒಂದು ವೇಳೆ ಮಕ್ಕಳು ದೊಡ್ಡವರಾದ್ರೂ ಸಹ ಇವರಿಗಾಗಿ ಅಥವಾ ಇವ್ರ ಮನೆಯವ್ರಿಗಾಗಿ ದುಡಿಯೋದು ಮಾತ್ರ ತಪ್ಪೋದಿಲ್ಲ. ಅಂದ್ರೆ ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಯಾವುದೇ ವಿಷಯದಲ್ಲಿ ಯಶಸ್ಸು ಪಡ್ಕೋಬೇಕಾದ್ರೆ ಇವರು ತುಂಬಾ ಸಾಹಸ ಮಾಡ್ಬೇಕಾಗತ್ತೆ. ಜೊತೆಲಿ ಇರುವವರು ಸಹಾಯ ಮಾಡಿದ್ರು ಸಹಾಯ ಮಾಡದೆ ಹೋದ್ರೂ ಕೂಡ ಇವರು ಯಶಸ್ಸನ್ನ ತಲುಪೋದು ತುಂಬಾ ಕಷ್ಟ ಇದೆ. ಈ ಸಂಖ್ಯೆ 4ರಲ್ಲಿ ಹುಟ್ಟಿರುವವರು ಹಲವಾರು ಫ್ರೆಂಡ್ಸ್ ನ ಹೊಂದಿರ್ತಾರೆ. ತುಂಬಾ ಜನ ಸ್ನೇಹಿತರು ಇವ್ರಿಗೆ ಇರ್ತಾರೆ, ಅಥವಾ ಯಾವುದೇ ಸ್ನೇಹಿತರು ಇವ್ರಿಗೆ ಇರೋದಿಲ್ಲ. 2 ತರಹದ ಪರ್ಸನ್ ನಾವಿಲ್ಲಿ ನೋಡಬಹುದು. ಸಂಖ್ಯೆ 4ರಲ್ಲಿ ಹುಟ್ಟಿರೋರು ಸ್ನೇಹಿತರಿಗಾಗಿ ಏನ್ ಬೇಕಿದ್ರು ಮಾಡೋರಾಗಿರ್ತಾರೆ, ಅಥವಾ ಸ್ನೇಹಿತರೇ ಇಲ್ಲದೆ ಒಬ್ರೇ ಒಂಟಿ ಜೀವನ ಸಾಗಿಸೋರು ಕೂಡ ಆಗಿರ್ತಾರೆ. ಸಂಖ್ಯೆ 4ಅನ್ನ ಸ್ಟ್ರಗ್ಲಿಂಗ್ ನಂಬರ್ ಅಥವಾ ಕಷ್ಟಪಡುವಂತಹ ನಂಬರ್ ಅಂತ ಕರೀತಾರೆ. ಇದ್ರ ಹಿಂದೆ ಏನಿದೆ ಅಂತ ನೋಡೋದಾದ್ರೆ, ಸಂಖ್ಯೆ 4ರ ಅಧಿಪತಿ ಮುಂಚೆನೆ ಹೇಳಿದಾಗೆ ರಾಹು ಆಗಿರ್ತಾರೆ. ಇಲ್ಲಿ ರಾಹು ಮತ್ತು ಕೇತು ಇಬ್ರು ಬೇರೆ ಬೇರೆ ಅಂತ ಹೇಳಿದ್ರು ಕೂಡ ಅವರ ಬಾಡಿ ಪಾರ್ಟ್ಸ್ ಏನಿದೆ ಅದು ಡಿವೈಡ್ ಆಗಿರೋದು. ಅಂದ್ರೆ ಕತ್ತಿನ ಭಾಗ ರಾಹುದಾಗಿರತ್ತೆ, ಮತ್ತೆ ಕೆಳಗಿನ ಭಾಗ ಕೇತುದಾಗಿರತ್ತೆ. ಇಲ್ಲಿ ರಾಹು ಕತ್ತಿನ ಭಾಗ ಮಾತ್ರ ಹೊಂದಿರೋದ್ರಿಂದ ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಿರ್ತಾರೆ. ಈಗ ಕೈ ಕಾಲು ಇಲ್ಲದೆ ಇರೋರು ಏನ್ ಮಾಡಕ್ಕಾಗತ್ತೆ, ತೆವಳ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಎಷ್ಟೇ ಕಷ್ಟ ಪಟ್ಟರು ಕೂಡ ಬೇಗ ಹೋಗಿ ಅಲ್ಲಿ ಯಶಸ್ಸನ್ನ ಕಾಣೋಕೆ ಆಗೋದಿಲ್ಲ. ಈ ಒಂದು ಅಂಶ ರಾಹುವಿನಲ್ಲಿ ಹುಟ್ಟಿರೋರು ಅಂದ್ರೆ ಸಂಖ್ಯೆ 4ರಲ್ಲಿ ಹುಟ್ಟಿರೋರ್ಗೆ ಇರುತ್ತೆ. ಜೀವನದಲ್ಲಿ ತುಂಬಾ ಶ್ರದ್ಧೆ ಶಿಸ್ತನ್ನ ಹೊಂದಿರುವವರು ಇವರಾಗಿರ್ತಾರೆ. ಬೇರೆ ಸಂಖ್ಯೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಸಿಪ್ಲಿನ್ಡ್ ಆಗಿ ಇವರ ಜೀವನನ ನಡೆಸ್ತಿರ್ತಾರೆ. ಲೈಫ್ ನಲ್ಲಿ ಹಲವಾರು ಪ್ಲಾನ್ಗಳನ್ನ ಇವರು ಮಾಡ್ತಾರೆ. ಆದ್ರೆ ಅವ್ರು ಮಾಡೋ ಪ್ಲಾನ್ಗಳು ಯಾವ್ದು ಕೂಡ ಯಶಸ್ಸಿನ ಹಾದಿಲಿ ಹೋಗಿರೋದಿಲ್ಲ. ಅಂದ್ರೆ ಅವ್ರು ಮಾಡೋ ಪ್ಲಾನ್ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ. ಆದ್ರೂ ಕೂಡ ಅಂದ್ರೆ ನಮ್ದೇ ಒಂದ್ ಪ್ಲಾನ್ ಆಗಿರುತ್ತೆ, ಬೇರೆ ಒಂದು ದಾರಿನ ತೋರಿಸಿರ್ತಾನೆ ಅಂತ ಹೇಳ್ತಾರಲ್ಲ, ಆ ರೀತಿ ಇವ್ರು ಏನೇ ಪ್ಲಾನ್ ಮಾಡಿದ್ರು ಕೂಡ ಅದು ಲಾಂಗ್ ಟರ್ಮ್ ವರ್ಗೂ ಇರೋದಿಲ್ಲ. ಅಂದ್ರೆ ಕಡೆವರೆಗೂ ಅದು ಅವ್ರು ಸಂಭಾಳ್ಸೋಕ್ ಆಗೋದಿಲ್ಲ, ಅಥವಾ ಮಧ್ಯದಲ್ಲಿ ಏನಾದ್ರೂ ಅಡ್ಡಿ ಬರುತ್ತೆ. ಈ ರೀತಿಯಾಗಿ ಅವ್ರು ಮಾಡೋ ಪ್ಲಾನ್ಗಳೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತೆ. ಹಾಗಾಗಿ ಇವ್ರಿಗೆ ಯಶಸ್ಸು ಬೇಗ ಸಿಗೋದಿಲ್ಲ. ಈ ಸಂಖ್ಯೆ 4ರಲ್ಲಿ ಹುಟ್ಟಿರುವವ್ರ ಮೇಲೆ ಅನುಮಾನಗಳು ಜಾಸ್ತಿ. ಅಂದ್ರೆ ಇವ್ರು ಹೇಳಿರೋದೇ ಒಂದು, ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು. ಅಥವಾ ಏನೇ ಕೆಲಸ ಮಾಡಿದ್ರು ಕೂಡ ಇವ್ರು ಬೇರೆ ಏನೋ ಮಾಡ್ತಿದ್ದಾರೆ ಅಂತ ಅನುಮಾನ ಪಡೋರೇ ಜಾಸ್ತಿ ಆಗಿರ್ತಾರೆ. ಈಗ ಹಸ್ಬೆಂಡೇ ಸಂಖ್ಯೆ 4ರಲ್ಲಿ ಹುಟ್ಟಿದ್ರೆ ಹೆಂಡತಿನೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಇರುತ್ತೆ. ಅವ್ರ ಉದ್ದೇಶ ಅದಾಗಿರೋದಿಲ್ಲ. ಅವ್ರು ಒಳ್ಳೆ ಉದ್ದೇಶದಿಂದಾನೇ ಎಲ್ಲರೂ ಮಾಡ್ತಿರ್ತಾರೆ, ಅಥವಾ ಬೇರೆಯವ್ರಿಗೆ ಏನಾದ್ರು ಹೇಳ್ತಿರ್ತಾರೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ರು ಇವ್ರು ಬೇರೆ ಏನೋ ಹೇಳ್ತಿದಾರಪ್ಪ, ನನ್ ಕೆಟ್ಟದಕ್ಕೆ ಹೇಳ್ತಿದಾರಪ್ಪ ಅಂತ ಅನ್ನೋ ರೀತಿ ಇವ್ರದ್ದು ಇರುತ್ತೆ. ಬಟ್ ಆಕ್ಚುಲ್ ಆಗಿ ಅವರು ಕೆಟ್ಟದಕ್ಕೆ ಹೇಳ್ತಾ ಇರಲ್ಲ, ಅವರು ಒಳ್ಳೇದು ಉದ್ದೇಶ ಇಟ್ಕೊಂಡೇನೆ ಕೆಲವೊಂದು ಮಾತುಗಳನ್ನ ಹೇಳ್ತಿರ್ತಾರೆ. ಇವರು ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಅಲ್ಲದೆ ಯಾವುದೇ ಕೆಲಸನ ಹೊಸದಾಗಿ ಐಡಿಯಾಸ್ ಹುಡುಕಿ ಮಾಡೋದಕ್ಕಿಂತ ಈಗ ಯಾರು ಐಡಿಯಾಸ್ ಹಾಕಿ ಮಾಡಿ ಪ್ಲಾನಿಂಗ್ ಎಲ್ಲ ಸಕ್ಸಸ್ ಆಗಿ ಯಶಸ್ಸನ್ನ ಕಂಡಿರ್ತಾರಲ್ಲ, ಅವ್ರನ್ನ ಇವರು ಫಾಲೋ ಮಾಡೋದು ಹೆಚ್ಚಾಗಿ ಕಂಡು ಬರುತ್ತೆ. ಒಮ್ಮೆ ಏನಾದ್ರೂ ನಿರ್ಧಾರ ತಗೊಂಡ್ರೆ ಅದರಿಂದ ಹಿಂದೆ ಬರೋದಿಲ್ಲ ಅವರು. ಅಂದ್ರೆ ಬೇರೆಯವ್ರು ಏನೇ ಎಷ್ಟೇ ಹೇಳಿ ಯಾವುದೇ ಒಂದು ಕೆಲಸದ ಬಗ್ಗೆ ಬೇರೆಯವ್ರ ಪ್ಲಾನ್ ತುಂಬಾ ಚೆನ್ನಾಗಿ ಅನ್ಸಿದ್ರು ಕೂಡ ಇವರು ಓಕೆ ನಿನ್ ಪ್ಲಾನ್ ಚೆನ್ನಾಗಿದೆ, ಬಟ್ ನಾನ್ ಮಾಡಿರೋದು ಅದಕ್ಕಿಂತ ಚೆನ್ನಾಗಿದೆ, ನಿನ್ಗಿಂತ ನಾನ್ ಮಾಡಿರೋ ಪ್ಲಾನೇ ವರ್ಕ್ ಆಗುತ್ತೆ ಅಂತ ಹೇಗೋ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರದೇ ಪ್ಲಾನ್ ಅನ್ನ
ಮುಂದೆ ತಂದು ಅವ್ರದೇ ಪ್ಲಾನ್ ಇದೇ ಒಳ್ಳೇದು, ಇದೇ ಗ್ರೇಟ್ ಅನ್ನೋ ರೀತಿ ಅವ್ರು ಬಿಂಬಿಸೋ ತರ ಮಾಡ್ತಾರೆ. ಯಾವತ್ತೂ ಬೇರೆಯವ್ರಿಗೆ ಬಗ್ಗೋದಿಲ್ಲ. ಇವರಿಗೆ ಬೇರೆಯವ್ರ ಜೊತೆ ಸಮಯ ಕಳೆಯೋಕೆ ಇಷ್ಟ ಆದ್ರೂ ಕೂಡ ಅವ್ರ ಜೊತೆ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಆ ಪ್ರೆಸೆಂಟ್ ಮೂಮೆಂಟ್ ನ ಮಾತ್ರ ಅವರು ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾರೆ. ಅದ್ ಬಿಟ್ಟು ಅವ್ರ ಕಷ್ಟಗಳನ್ನಾಗ್ಲಿ ಅವ್ರ ನೋವುಗಳನ್ನಾಗ್ಲಿ ಯಾರಿಗೂ ಶೇರ್ ಮಾಡೋದಿಲ್ಲ. ಆದ್ರೆ ಬೇರೆಯವ್ರ ನೋವಿಗೆ ಇವರು ಸ್ಪಂದಿಸ್ತಾರೆ. ಈಗಾಗ್ಲೇ ಹೇಳ್ದಾಗೆ ರಾಹು ಇವರ ಅಧಿಪತಿ ಆಗಿರೋದ್ರಿಂದ ಅವ್ರಿಗೆ ಕಷ್ಟಗಳು ಜಾಸ್ತಿ. ಬಟ್ ಆ ಕಷ್ಟಗಳನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಕೋಬೇಕು, ಲೈಫಲ್ಲಿ ಸ್ವಲ್ಪನಾದ್ರೂ ಯಶಸ್ಸು ಸಿಗ್ಬೇಕು ಅಂತ ಅನ್ಸಿದ್ರೆ ಅವರು ಹಾಲು ಅಥವಾ ಹಾಲಿನಿಂದ ಮಾಡಿರೋ ಬ್ರೆಡ್ ಅಥವಾ ಹಾಲಿನ ಜೊತೆಗೆ ರೊಟ್ಟಿ ಅಥವಾ ಚಪಾತಿನ ಸೇರಿಸಿ ನಾಯಿಗಳಿಗೆ ನೀಡೋದ್ರಿಂದ, ಅಂದ್ರೆ ನಾಯಿಗೆ ಆಹಾರ ನೀಡೋದ್ರಿಂದ, ಹಾಲಿನ ಅಂಶ ಇರೋದನ್ನ ಮಾತ್ರ ನಾಯಿಗೆ ನೀಡೋದ್ರಿಂದ ಅವರ ಕಷ್ಟಗಳು ಸ್ವಲ್ಪವಾದ್ರೂ ಕಡಿಮೆ ಆಗುತ್ತೆ. ಮತ್ತೆ ಇವರು ಆದಷ್ಟು ಬ್ಲಾಕ್ ಕಲರ್ ಮತ್ತೆ ಗ್ರೇ ಕಲರ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸೋದು ಅಥವಾ ಯಾವುದೇ ಮೀಟಿಂಗ್ ಇದ್ದಾಗ, ಯಾವುದೇ ಒಂದು ಬಿಸ್ನೆಸ್ ಪರ್ಪಸ್ಗೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ, ಯಾವುದೇ ಇಂಟರ್ವ್ಯೂ ಹೋಗ್ತಾ ಇದ್ದೀರಾ ಅಂತಂದ್ರೆ ವೈಟ್ ಕಲರ್ ಅಲ್ಲಿರೋ ಕ್ಲಾತ್ ನ ಯೂಸ್ ಮಾಡಬಹುದು ಅಥವಾ ಹಾಫ್ ವೈಟ್ ಅಲ್ಲಿರೋ ಕ್ಲಾತ್ ನ ಯೂಸ್ ಮಾಡಬಹುದು ಅಥವಾ ಆ ವಸ್ತುನ ನಿಮ್ಮ ಹತ್ರ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಫೈನಲಿ ಸಂಖ್ಯೆ 4, 13, 22 ಮತ್ತು 31 ಪರ್ಟಿಕ್ಯುಲರ್ ಗುಣಗಳನ್ನ, ಅಂದ್ರೆ ಅವರದ ವಿಶೇಷತೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಸಂಖ್ಯೆ 4ರಲ್ಲಿ ಹುಟ್ಟಿರೋರ್ಗೆ ಕಂಪ್ಲೀಟ್ ಆಗಿ ರಾಹುವಿನ ಒಂದು ಗುಣ ಇರುತ್ತೆ. ಅವರು ತುಂಬಾ ಅದೇ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ, ಅದೇ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರಲ್ಲ. ಈಗ ಇಷ್ಟೆಲ್ಲ ಏನ್ ಗುಣಗಳನ್ನ ಹೇಳಿದ್ನೋ ಅದೆಲ್ಲ ಅವ್ರಿಗೆ ಇರತ್ತೆ. ಸಂಖ್ಯೆ 13ರಲ್ಲಿ ಹುಟ್ಟಿರೋರಿಗೆ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಇವರಲ್ಲಿ 1 ಮತ್ತು 3 ಎರಡರ ಗುಣ ಕೂಡ ಇರುತ್ತೆ, ಜೊತೆಗೆ 4ರ ಗುಣ ಸ್ವಲ್ಪ ಇರುತ್ತೆ. ಸಂಖ್ಯೆ 22ರಲ್ಲಿ ಹುಟ್ಟಿರುವವರು ಮನಸ್ಸಿನ ಮಾತನ್ನ ಹೆಚ್ಚು ಪಾಲಿಸ್ತಾರೆ. ಅವರು ಬುದ್ಧಿಗಿಂತ ಮನಸ್ಸಿಗೆ ಬೆಲೆ ಕೊಡ್ತಾರೆ. ಮತ್ತೆ ಸಂಖ್ಯೆ 31ರಲ್ಲಿ ಹುಟ್ಟಿರುವವರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಅವರಲ್ಲೂ 3 ಮತ್ತು 1 ಸಂಖ್ಯೆಯ ಗುಣಗಳಿರುತ್ತೆ. ಜೊತೆಗೆ ಅವರು ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋದಿಲ್ಲ. ಅವರು ಎಲ್ಲರ ಬಗ್ಗೆನೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಿರ್ತಾರೆ. ಇದಿಷ್ಟು ಸಂಖ್ಯೆ 4ರ ಗುಣಗಳು. ಬರ್ತ್ ನಂಬರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಹುಟ್ಟಿರೋ ದಿನಾನೇ ನಿಮ್ಮ ಬರ್ತ್ ನಂಬರ್ ಆಗಿರುತ್ತೆ. ಒಂದ್ ವೇಳೆ ಅದು 2 ಡಿಜಿಟ್ ಇದ್ರೆ ಅದನ್ನ ಸಿಂಗಲ್ ಡಿಜಿಟ್ ಆಗಿ ನೀವು ಕನ್ವರ್ಟ್ ಮಾಡಿ ಅದು ನಿಮ್ಮ ಬರ್ತ್ ನಂಬರ್ ಆಗಿರುತ್ತೆ. ಮತ್ತೆ ಯಾರಿಗೆ ಡೆಸ್ಟಿನಿ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಅವ್ರಿಗೆ ಇಲ್ಲಿ ಹಾಕ್ತಾ ಇದ್ದೀನಿ. ಡೆಸ್ಟಿನಿ ನಂಬರ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಿ. ಒಂದ್ ವೇಳೆ ನಿಮ್ಮ ಬರ್ತ್ ನಂಬರ್ ಬೇರೆ, ಡೆಸ್ಟಿನಿ ನಂಬರ್ ಬೇರೆ ಆಗಿದ್ರೆ ನಿಮ್ಮ ಬರ್ತ್ ಸಂಖ್ಯೆಯಲ್ಲಿ 4 ಮತ್ತೆ ಡೆಸ್ಟಿನಿ ನಂಬರ್ ಅಲ್ಲಿ 1 ಅಥವಾ 3, 4 ಈ ತರ ಬೇರೆ ಬೇರೆ ನಂಬರ್ಸ್ ಬಂದಿದ್ರೆ ಆ ಗುಣನೂ ಕೂಡ ನಿಮ್ಮಲ್ಲಿ ಇರತ್ತೆ, ಮತ್ತೆ ಈ ಗುಣನೂ ಕೂಡ ನಿಮ್ಮಲ್ಲಿ ಇರತ್ತೆ. ಸೊ ನೀವು ಮತ್ತೆ ಯಾವ ಸಂಖ್ಯೆ ನಿಮ್ಗೆ ಬಂದಿದೆಯಲ್ಲ 2, ಆ 2 ಗುಣಗಳು ನಿಮ್ಮಲ್ಲಿ ಇರತ್ತೆ. ಮತ್ತೆ ಒಂದ್ ವೇಳೆ 23 ನೀವು ಹುಟ್ಟಿದ್ದು, ಬಟ್ ಬರ್ತ್ ಸಂಖ್ಯೆ ನೋಡಿದ್ರೆ 2 + 3 5 ಆಗಿರುತ್ತೆ. ಸೊ ನಿಮ್ಮಲ್ಲಿ 2, 3 ಮತ್ತೆ 5ರ ಗುಣಗಳು ಕೂಡ ಇರತ್ತೆ. ಸೊ ಹೀಗಾಗಿ ನೀವು ಕರೆಕ್ಟ್ ಆಗಿ ಡೆಸ್ಟಿನಿ ನಂಬರ್ ಮತ್ತೆ ಬರ್ತ್ ನಂಬರ್ನ ತಿಳ್ಕೊಂಡು ಆ ಎಲ್ಲಾ ಗುಣಗಳನ್ನು ನೀವು ನೋಡಬಹುದು. ನಿಮ್ಮನ್ನ ಹೊರತುಪಡಿಸಿ ಮತ್ತೆ ನಿಮ್ಮ ರಿಲೇಷನ್ ಅಲ್ಲಿ, ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಈ ನಂಬರ್ ಅಲ್ಲಿ ಬಾರ್ನ್ ಆಗಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.